ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಭಾರತೀಯ ಜನಜಿಗಳು ಹಾಗೆ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಕಾರ್ಯಕ್ರಮ. ಮೊದಲಿಗೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಕಾಂಗ್ರೆಸ್ ಹೆದರಿರುವಂಥದ್ದು ಯಾಕೆ? ಕಾಕ್ರೋಚ್ ಜನತಾ ಪಾರ್ಟಿ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಲ್ಲಿ ಅಪಾಯ ಯಾಕೆ? ಕಾಕ್ರೋಚ್ ಜನತಾ ಪಾರ್ಟಿ ಅಮೆರಿಕಾದಿಂದ ಕಾರ್ಯನಿರ್ವಹಿಸ್ತಾ ಇರೋದ್ರ ಹಿಂದೆ ಏನು ಕಾರಣ ಇದೆ? ಅಭಿಜಿತ್ ದೀಪ್ಗೆ ಹಾಗೆ ಆತನ ಕಾಕ್ರೋಚ್ ಜನತಾ ಪಾರ್ಟಿ ಹಿಂದೆ ಯಾರಿದ್ದಾರೆ? ಎಲ್ಲದಕ್ಕೂ ಕೂಡ ಪಿನ್ ಟು ಪಿನ್ ಉತ್ತರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಕಂಡುಕೊಳ್ತಾ ಹೋಗೋಣ. ವೀಕ್ಷಕರ, ಮೊದಲಿಗೆ ಯಾಕೆ ಕಾಕ್ರೋಚ್ಗಳೇ ಜಗಳ ಆಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮೊದಲು ನೋಡಬೇಕು. ಜಸ್ಟ್ 2 ದಿನಗಳ ಹಿಂದೆ ನಾನು ಕಾಕ್ರೋಚ್ ಜನತಾ ಪಾರ್ಟಿಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಮಾತಾಡಿದಂತಹ ಕಾಂಗ್ರೆಸ್ ಪರವಾದಂಥವ್ರು ಈಗ ಯಾಕೋ ಕಾಕ್ರೋಚ್ ಜನತಾ ಪಾರ್ಟಿಯ ವಿರುದ್ಧ ನಿಂತಿರೋ ಹಾಗೆ ಕಾಣಿಸ್ತಾ ಇದೆ. ಈಗ ನೋಡಿ, ಓಪನ್ ಆಗಿ ಕೇಳ್ತಾ ಇದ್ದಾಳೆ, ನೀವು ಮಹಿಳೆಯರಿಗೆ 50% ಮೀಸಲಾತಿ ಅಂತ ಹೇಳಿದ್ರಲ್ವಾ, ಹಾಗಾದ್ರೆ ನಿಜವಾದ ಇಶ್ಯೂಗಳನ್ನು ಹಿಡ್ಕೊಂಡು ಮಾತಾಡ್ತಾ ಇರುವಂತಹ ಮಹಿಳೆಯರನ್ನ ಯಾಕೆ ಗುರುತಿಸ್ತಾ ಇಲ್ಲ? ಅವರನ್ನು ಯಾಕೆ ಮುನ್ನೆಲೆಗೆ ತರ್ತಾ ಇಲ್ಲ? ಯಾಕೆ ಕೇವಲ 4-5 ಗಂಡು ಮಕ್ಕಳನ್ನೇ ಫಾಲೋ ಮಾಡ್ತಾ ಇದ್ದೀರಾ ನೀವು ಇನ್ಸ್ಟಾದಲ್ಲಿ? ಆಮೇಲೆ ನೀವುಗಳೇನೋ ಗ್ರೌಂಡ್ ಲೆವೆಲಲ್ಲಿ ಇಳಿದು ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಓಕೆ, ಬಟ್ ನೀವು 3-4 ಜನರನ್ನು ಮಾತ್ರ ಪ್ರಮೋಟ್ ಮಾಡ್ಕೊಂಡು ಕೂತಿದ್ದೀರಾ. ಈ ಮೂಲಕ ನೀವು ದೊಡ್ಡ ಪಾರ್ಟಿಯನ್ನು ಕಟ್ಟಿಬಿಡ್ತೀರಾ ಅಂತ ಅನಿಸುತ್ತಾ? ನೀವು ಏನು ಬೇಕಾದರೂ ಮಾಡಿ, ಆದರೆ ಇಡೀ ದಿನ ಬಿಜೆಪಿ ಅಂತ ಜಪವನ್ನ ಮಾಡ್ತಾ ಇದ್ರೆ, ಏನೋ ಕೆಲಸವನ್ನ ಮಾಡಿ ತೋರ್ಸಲ್ಲ ಅಂತ ಅಂದರೆ ಜನರ ವಿಶ್ವಾಸ ನಿಮ್ಮ ವಿರುದ್ಧ ಕೂಡ ತಿರುಗುತ್ತೆ ಅಷ್ಟೇ. ಜನ ನೋಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದಲ್ಲ ಇದನ್ನ, ಲಿಟ್ರಲಿ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಂಥವಳು ಹೇಳ್ತಾ ಇರುವಂಥ ಮಾತಿದು. ಜಸ್ಟ್ 2 ದಿನಗಳ ಹಿಂದೆ ಸಪೋರ್ಟ್ ಮಾಡಿದ್ಲು, ಈಗ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ರಿಯಾಲಿಟಿ ಚೆಕ್ ಬೇಕಾ? ಸೊ ಇಲ್ಲಿ ಕಾಂಗ್ರೆಸ್ ಕೂಡ ಒಂದು ಸ್ವಲ್ಪ ನಮ್ಮ ವೋಟಲ್ಲಿ ಡಿಸ್ಟರ್ಬ್ ಆಗಿ ಬಿಡುತ್ತೋ ಅಂತ ಭಯಪಟ್ಟ ಹಾಗೆ ಕಾಣಿಸ್ತಾ ಇದೆಯಾ? ಇರಲಿ, ಇನ್ನೊಂದು ವಿಡಿಯೋ ಇದೆ ನೋಡಿ. तो मोदी कौन है? मेरा धर्म पूछने वाला मेरे कपड़ों को देखकर क्या मैं कभी नहीं हुआ। मेरा जो प्रश्न है नरेंद्र मोदी का वो ये है, एनआरसी करके आप यहाँ की जनता से उनके सर्टिफिकेट मांग रहे हो, डॉक्यूमेंट मांग रहे हो। अरे बेशरम, पहले अपनी डिग्री तो दिखाओ। ನನ್ನ ಧರ್ಮದ ಬಗ್ಗೆ ಕೇಳೋದಕ್ಕೆ ಮೋದಿ ಯಾರು? CAA-NRC ಜಾರಿಗೆ ಬರೋದಕ್ಕೆ ನಾವು ಬಿಡಲ್ಲ, ನಾವು ಯಾವುದೇ ಪೇಪರ್ಸ್ ಅನ್ನ ತೋರಿಸಲ್ಲ ಅಂತ ಯಾರು ಹೇಳ್ತಾ ಇರೋದು? ಓಲ್ಡ್ ವಿಡಿಯೋ ಆಗಿರ್ಬೋದು, ಬಟ್ ಯಾರು ಹೇಳ್ತಾ ಇರೋದು? ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಅಭಿಜಿತ್ ದೀಪ್ಗೆ ಹೇಳ್ತಾ ಇರುವಂಥದ್ದು. ಆಮೇಲೆ ಈತನಿಗೆ ನಮ್ಮ ದೇಶದಲ್ಲಿ ಮುಸ್ಲಿಂ ಪ್ರಧಾನಿ ಬೇಕಂತೆ. ಈತನ ಒಂದಷ್ಟು ಹಿಂದೆ ಮಾಡಿರುವಂತಹ ಟ್ವೀಟ್ಗಳು ಈಗ ವೈರಲ್ ಆಗ್ತಾ ಇದ್ದಾವೆ, ಕೆಲವು ವೈರಲ್ ಆಗ್ತಾ ಇದ್ದಾವೆ. ಈತ ಬಂದೀಗ ಕೂತು ಇಲ್ಲಿ ಅಮೆರಿಕದಲ್ಲಿ ಕೂತ್ಕೊಂಡು ಬನ್ನಿ ಬದಲಾವಣೆಯನ್ನ ತರೋಣ, ಭಾರತದಲ್ಲಿ ಸಿಸ್ಟಮೇ ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಈತ ಒಬ್ಬನೇ ಸರಿ ಇರುವಂಥದ್ದು. ಬನ್ನಿ ಕಾಕ್ರೋಚ್ಗಳೇ, ನಮ್ಮ ಅಕೌಂಟನ್ನು ಫಾಲೋ ಮಾಡಿ ಬಿಜೆಪಿಯನ್ನು ಅನ್ಫಾಲೋ ಮಾಡಿ. ಈತನನ್ನು ನಂಬಬೇಕಾ? ಅವತ್ತು ನಾವು ಯಾಕೆ ಪೇಪರನ್ನು ತೋರಿಸ್ಬೇಕು ಅಂತ ಕೇಳಿದ್ದಲ್ವಾ? ಈಗ ಆತನಿಗೆ ಎಲ್ಲರೂ ಕೇಳಬೇಕು, ನಿನ್ನ ಪಾರ್ಟಿಯನ್ನ ನಾವ್ ಯಾಕೆ ಫಾಲೋ ಮಾಡಬೇಕು? ನೀನ್ ಯಾರೋ ಅಮೆರಿಕದಲ್ಲಿ ಕೂತು ಒಂದು ಅಕೌಂಟ್ ಅನ್ನು ಓಪನ್ ಮಾಡಿ ರೆವಲ್ಯೂಷನ್ ಮಾಡೋಣ ಅಂತ ಹೇಳಿದ್ರೆ ನಾವ್ ಯಾಕೆ ಅದನ್ನ ನಂಬಬೇಕು? ನೀನು ಅಮೆರಿಕದಲ್ಲಿ ಕೂತು ಹೇಳ್ತಾ ಇರುವಂಥದ್ದನ್ನ ಭಾರತದ ನಾವು ಯಾಕೆ ಕೇಳಬೇಕು? ಯಾಕೆ ನಮ್ಮ ದೇಶದಲ್ಲಿ ರೆವಲ್ಯೂಷನ್ ಮಾಡೋದಕ್ಕೆ ನಮ್ಮ ದೇಶದೊಳಗೆ ಯಾರೂ ಇಲ್ವಾ? ಆ ಅಮೆರಿಕದವನೇ ಬೇಕಾ? ಅಲ್ಲಿ ಕೂತ್ಕೊಂಡವನೇ ಬೇಕಾ? ನಮ್ಮ ದೇಶದೊಳಗೆ ಯಾರೂ ಇಲ್ವಾ? ಅದರ ಹಿಂದಿನ ಉದ್ದೇಶ ಏನು? ಯಾರಾದರೂ ಕೇಳೋರು ಇದ್ದಾರಾ?
ವೀಕ್ಷಕರೇ, CJP ಕಾಕ್ರೋಚ್ ಜನತಾ ಪಾರ್ಟಿ ಅಮೆರಿಕಾದಿಂದ ಯಾಕೆ ಆಪರೇಟ್ ಆಗ್ತಾ ಇದೆ ನೋಡಿ. CIA ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ, ಅಮೆರಿಕದ ಗುಪ್ತಚರ ಸಂಸ್ಥೆ. ಸೊ ಈ CIA ಡಿಕ್ಲಾಸಿಫೈಡ್ ದಾಖಲೆಗಳ ಪ್ರಕಾರ ಫೋರ್ಡ್ ಫೌಂಡೇಶನ್ ಅಂದ್ರೆ ಅಮೆರಿಕದ ಒಂದು ಪ್ರಮುಖ ಜಾಗತಿಕ ಸ್ವತಂತ್ರ ದತ್ತಿ ಸಂಸ್ಥೆ, ಇದು ಒಂದಷ್ಟು ಪ್ರಾಜೆಕ್ಟ್ಗಳಿಗೆ ಹಣಕಾಸು ಒದಗಿಸೋದ್ರಲ್ಲಿ ಪಾಲುದಾರ ಆಗಿತ್ತು. ಆ ಪ್ರಾಜೆಕ್ಟ್ಗಳಲ್ಲಿ ಪೊಲಿಟಿಕಲ್ ಆ್ಯಂಡ್ ಸೈಕಾಲಜಿಕಲ್ ವಾರ್ಫೇರ್ ಕೂಡ ಆ್ಯಡ್ ಆಗಿತ್ತು. ವೀಕ್ಷಕರೀಗ ನಾವು ಅಭಿಜಿತ್ ದೀಪ್ಕೆಯ ಬಾಸ್ ಯಾರು, ಅರವಿಂದ್ ಕೇಜ್ರಿವಾಲ್ ಹಾಗೆ ಮನೀಶ್ ಸಿಸೋಡಿಯಾ ಅವರ ಕರಿಯರ್ ಇಂದ ಸ್ಟಾರ್ಟ್ ಮಾಡೋಣ. ಕೇಜ್ರಿವಾಲ್ಗೆ ಹಣಕಾಸು ಸಹಾಯ ಮಾಡಿದಂಥವ್ರು ಯಾರು, ಮಾಡ್ತಾ ಇರುವಂಥವ್ರು ಯಾರು, ಒಂದಷ್ಟು ಶಾಕಿಂಗ್ ಡೀಟೇಲ್ಸ್ಗಳಿದ್ದಾವೆ. 2020 ಜನವರಿ ಕೇಜ್ರಿವಾಲ್ ಹಾಗೆ ಮನೀಶ್ ಸಿಸೋಡಿಯಾ ಸಂಪೂರ್ಣ ಪರಿವರ್ತನ್ ಈ ಹೆಸರಲ್ಲಿ ಒಂದು NGO ಆರಂಭ ಮಾಡ್ತಾರೆ. ಈ NGOವನ್ನ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಹಾಯದಿಂದ ಆರಂಭ ಮಾಡಲಾಗತ್ತೆ. ಅದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ಗೆ ಹಣಕಾಸು ಒದಗಿಸ್ತಾ ಇದ್ದಂಥದ್ದು ಯಾರು ಅಂತ ನೋಡಿದ್ರೆ ಇದೇ ಅಮೆರಿಕಾದ ಫೋರ್ಡ್ ಫೌಂಡೇಶನ್ ಆ್ಯಂಡ್ ಆಸ್ ಯೂಶುವಲ್ ಸೋರೋಸ್ ನೆಟ್ವರ್ಕ್. 2002ರಲ್ಲಿ ಏನಾಗುತ್ತೆ, ಫೋರ್ಡ್ ಫೌಂಡೇಶನ್ ನೇರವಾಗಿ ಕೇಜ್ರಿವಾಲ್ನ NGO ಯಾವುದು ಈ ಸಂಪೂರ್ಣ ಪರಿವರ್ತನ್ಗೆ ಹಣಕಾಸು ನೀಡೋದಕ್ಕೆ ಆರಂಭ ಮಾಡತ್ತೆ. ನೆನಪಿರಲಿ, ಆ ಸಮಯದಲ್ಲಿ ಕೇಜ್ರಿವಾಲ್ ಇನ್ನೂ ಕೂಡ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ರು. 2004ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅಶೋಕ ಫೆಲೋ ಆಗ್ತಾರೆ. ಅಗೇನ್ ಆ ಅಶೋಕ ಫೆಲೋಶಿಪ್ಗೆ ಹಣಕಾಸು ಒದಗಿಸ್ತಾ ಇದ್ದಂಥವ್ರು ಯಾರು ಅಂತ ನೋಡಿದ್ರೆ ಅದೇ ಅಮೆರಿಕಾದ ಫೋರ್ಡ್ ಫೌಂಡೇಶನ್. 2006ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಎಮರ್ಜೆಂಟ್ ಲೀಡರ್ಶಿಪ್ ವಿಭಾಗದಲ್ಲಿ ರೋಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಸಿಗತ್ತೆ. ಈ ಪ್ರಶಸ್ತಿಗೆ ಒನ್ಸ್ ಅಗೇನ್ ಹಣಕಾಸು ಒದಗಿಸ್ತಾ ಇದ್ದಂಥವ್ರು ಯಾರು ಅಂತ ನೋಡಿದ್ರೆ ಅದೇ ಫೋರ್ಡ್ ಫೌಂಡೇಶನ್. ಒಂದಷ್ಟು ಡಾಕ್ಯುಮೆಂಟ್ಸ್ಗಳಿದೆ. CIA ದಾಖಲೆಗಳ ಬಹಿರಂಗ ಮಾಹಿತಿ, ಇದರಲ್ಲಿ CIA, ಫೋರ್ಡ್ ಫೌಂಡೇಶನ್, ಮೆಕ್ಸೆಸ್ ಅವಾರ್ಡ್ ಇವುಗಳ ಮಧ್ಯೆ ಇರುವಂತಹ ಒಂದು ಅದ್ಭುತ ಕನೆಕ್ಷನ್ ಸ್ಪಷ್ಟವಾಗಿ ಗೊತ್ತಾಗತ್ತೆ. ವೀಕ್ಷಕರು, ಇನ್ನು ಕೇಜ್ರಿವಾಲ್ ಮಗಳು ಕವಿತಾ ರಾಮದಾಸ್ ಫೋರ್ಡ್ ಫೌಂಡೇಶನ್ ಅಧ್ಯಕ್ಷರ ಸೀನಿಯರ್ ಅಡ್ವೈಸರ್. ಅದಕ್ಕೂ ಮೊದಲಾಗಿ ಒಂದಷ್ಟು ವರ್ಷಗಳ ಕಾಲ ಭಾರತದಲ್ಲಿ ಫೋರ್ಡ್ ಫೌಂಡೇಶನ್ನ ಕಂಟ್ರಿ ರೆಪ್ರೆಸೆಂಟೇಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಅದರ ಜೊತೆಗೆ ಸೋರೋಸ್ ಸ್ಥಾಪಿಸಿರುವಂತಹ ಓಪನ್ ಸೊಸೈಟಿ ಫೌಂಡೇಶನ್ ಜೊತೆಯಲ್ಲೂ ಕೂಡ ಕೆಲಸವನ್ನ ಮಾಡಿದ್ರು. ವೀಕ್ಷಕರ, ಮತ್ತೆ ಕೇಜ್ರಿವಾಲ್ ವಿಚಾರಕ್ಕೆ ಬರೋದಾದ್ರೆ 2006ರಲ್ಲಿ ಕೇಜ್ರಿವಾಲ್ ಅವರನ್ನ ಏಡ್ ಇಂಡಿಯಾ NGO ಕಡೆಯಿಂದ ಏಡ್ ಸಾಥಿ ಆಗಿ ಆಯ್ಕೆ ಮಾಡಲಾಗತ್ತೆ. ಈ ಏಡ್ ಸಾಥಿ ಹೇಗೆ ಅಂತಂದ್ರೆ ಯಾವುದೇ ನಿರ್ದಿಷ್ಟ ಪ್ರಾಜೆಕ್ಟ್ ಇಲ್ಲದೆ ನೇರವಾಗಿ ಫಂಡ್ ಆಗಿರಬಹುದು, ಪ್ರಚಾರ ಆಗಿರಬಹುದು, ಬೆಂಬಲ ಸಿಗುತ್ತೆ ಅವರಿಗೆ. ಮತ್ತೊಮ್ಮೆ ಈ NGOಗೆ ಎಲ್ಲಿಂದ ಫಂಡ್ ಆಗ್ತಾ ಇದೆ ಅಂತ ನೋಡಿದ್ರೆ ಫೋರ್ಡ್ ಫೌಂಡೇಶನ್. ಆಗಸ್ಟ್ 2005ರಲ್ಲಿ ಏನಾಗುತ್ತೆ ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಪರಿವರ್ತನ್ ಬದಲಾಗಿ ಕಬೀರ್ ಅನ್ನುವಂಥ ಇನ್ನೊಂದು NGOವನ್ನ ಆರಂಭ ಮಾಡ್ತಾರೆ. ಆಶ್ಚರ್ಯದ ವಿಚಾರ ಏನು ಅಂತಂದ್ರೆ ಕಬೀರ್ ಸ್ಟಾರ್ಟ್ ಮಾಡಿದ ವೆರಿ ಫಸ್ಟ್ ಡೇ ಇಂದಾನೆ ಫೋರ್ಡ್ ಫೌಂಡೇಶನ್ ಇಂದ ಫಂಡಿಂಗ್ ಆಗತ್ತೆ, ಸ್ಟಾರ್ಟ್ ಆಗತ್ತೆ. ಆನ್ಲೈನ್ ದಾಖಲೆಗಳ ಪ್ರಕಾರ ಕಬೀರ್ 1999ರಲ್ಲಿ ದೆಹಲಿಯಲ್ಲಿ ರಿಜಿಸ್ಟರ್ ಆಗತ್ತೆ. ಇದರಲ್ಲೂ ಆಶ್ಚರ್ಯದ ವಿಚಾರ ಏನಪ್ಪಾ ಅಂತಂದ್ರೆ ಆ ಸಮಯದಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅದೇನು ಕಾರ್ಯನಿರ್ವಹಿಸ್ತಾ ಇತ್ತು ಅದೇ ಬಿಲ್ಡಿಂಗ್ ಅಲ್ಲಿ ಕಬೀರ್ ಆಫೀಸ್ ಕೂಡ ಇತ್ತು, ಕಬೀರ್ NGOದು. ಈ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂದ್ರೆ ಅದು ಕೂಡ ಒಂದು NGO, ಮಾನವ ಹಕ್ಕುಗಳ ರಕ್ಷಣೆ ಅಂತ ಏನೋ ಬರುತ್ತೆ. ಭಾರತದಲ್ಲಿ ಅದು ನಿಷೇಧ ಆಗಿದೆ. ಇದೇ ಸಂಸ್ಥೆಗೆ ಫೋರ್ಡ್ ಫೌಂಡೇಶನ್ ಕಡೆಯಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ.
ವೀಕ್ಷಕರು, ಇನ್ನು ಅರವಿಂದ್ ಕೇಜ್ರಿವಾಲ್ ಆಪ್ತ, ಅವರ ರೈಟ್ ಹ್ಯಾಂಡ್ ಸ್ಟ್ರಾಟಜಿಸ್ಟ್ ವಿಜಯ್ ನಾಯರ್ ಅಮ್ನೆಸ್ಟಿ ಇಂಡಿಯಾ ಜೊತೆ ಬಹಳ ಹತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥವ್ರು. ರೋಹಿಂಗ್ಯಾಗಳಿಗೋಸ್ಕರ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದಂಥವ್ರು. ಈ ಯುವಶಕ್ತಿನ ಟಾರ್ಗೆಟ್ ಮಾಡೋದು ಬಹಳ ಖುಷಿ ಅವರಿಗೆ. ಸೊ ಈ ಯುವಶಕ್ತಿಯನ್ನು ಟಾರ್ಗೆಟ್ ಮಾಡಬೇಕಾದ್ರೆ ಮೇನ್ ಆಗಿ ಕಾಮಿಡಿಯನ್ ಹಾಗೆ ಸಿಂಗರ್ಸ್ ಬೇಕಲ್ವಾ, ಅದಕ್ಕೆ ವಿಜಯ್ ನಾಯರ್ ಅದರಲ್ಲೂ ಕೂಡ ಎಂಟ್ರಿ ಆಗ್ತಾರೆ. ಯಾಕಂದರೆ ಅದೇ ವ್ಯಕ್ತಿ ಕಾಮಿಡಿಯನ್ಗಳ ಹಾಗೆ ಸಿಂಗರ್ಸ್ಗಳನ್ನು ಮ್ಯಾನೇಜ್ ಮಾಡುವಂಥ ಏಜೆನ್ಸಿಯನ್ನು ನಡೆಸ್ತಾ ಇದ್ದಂಥವ್ರು. ಯುವತೆ ಯಾಕೆ ಟಾರ್ಗೆಟ್ ಗೊತ್ತಲ್ವಾ? ಸೊ ಈ ವ್ಯಕ್ತಿಯ ಪೋಸ್ಟ್ಗಳನ್ನು ನೋಡಿದ್ರೆ, ಈ ಹಿಂದಿನ ಒಂದಷ್ಟು ಎಲ್ಲ ಪೋಸ್ಟ್ಗಳನ್ನೆಲ್ಲ ನೋಡಿದ್ರೆ ಈ ವ್ಯಕ್ತಿ ಪಕ್ಕಾ ಹಿಂದೂ ವಿರೋಧಿ ಮನೋಭಾವವನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಕುನಾಲ್ ಸೇರಿದ ಹಾಗೆ ಹಲವಾರು ಹಿಂದೂ ವಿರೋಧಿ ಕಾಮಿಡಿಯನ್ಗಳಿಗೆ ಈ ವ್ಯಕ್ತಿ ಕೆಲಸ, ವೇದಿಕೆ ಎಲ್ಲವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಈಗ ಇನ್ನೊಂದು ವೆರಿ 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 ಇಂಪಾರ್ಟೆಂಟ್ ವಿಚಾರಕ್ಕೆ ಬರ್ತೀನಿ. ಇದೇ ವಿಜಯ್ ನಾಯರ್ ಇದೇ ಕಾಕ್ರೋಚ್ ಜನತಾ ಪಾರ್ಟಿಯ ಅಭಿಜಿತ್ ದೀಪ್ಗೆ, ಧ್ರುವ ರಾಥಿ, ಅರ್ಪಿತ್ ಶರ್ಮಾ ಇವರ ಮೆಂಟರು ಹೌದು, ಒಂಥರ ಬಾಸ್ ಕೂಡ ಹೌದು. ಹಾಗಾಗಿ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಹಾಗೆ ಅಭಿಜಿತ್ ದೀಪ್ಗೆ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ಇನ್ನೂ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವಾ, ಕ್ಲಿಯರ್ ಆಗಿರಬಹುದು ಅನ್ಸುತ್ತೆ. ಈ ಮಾಹಿತಿಯನ್ನ ಭಾರತೀಯ ಜನಜಿಗಳು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದೀಪ್ಗೆ ಆಪ್ IT ಸೆಲ್ ಜೊತೆಗೆ ಸಂಪರ್ಕ ಹೊಂದಿರುವಂತಹ ವ್ಯಕ್ತಿ. ಸ್ಟಿಲ್ ಅದು ಬ್ಯಾಕ್ಗ್ರೌಂಡ್ ಅಲ್ಲಿ ಕೆಲಸ ಅವರದೇ ನಡೀತಾ ಇರುವಂಥದ್ದು. ಇವರ ಹೋಲ್ ಚೈನ್ ಹೇಗಿದೆ ಅನ್ನುವಂಥದ್ದನ್ನು ಈಗ ಹೇಳಿದ್ದೀನಿ, ಹೇಗಿದೆ. ಅಂಡ್ ಇವ್ರದ್ದು ಇನ್ನೊಂದು, ಈಗ ಈ ಪಿಟಿಷನ್ ಹೆಸರಲ್ಲಿ, ಕಾಕ್ರೋಚ್ ಜನತಾ ಪಾರ್ಟಿಯ ಆ ಒಂದು ಹೆಸರಲ್ಲಿ ಜನಜಿ ಹಾಗೆ ಯುವಕರ ಡೇಟಾವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ವೆರಿ ಡೇಂಜರಸ್. ಅದರಲ್ಲಿ ನೋಡಿ, ನಿಮ್ಮ ಹೆಸರು, ಇಮೇಲ್ ID, ಫೋನ್ ನಂಬರ್ ಇಂತಹ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಹಿಂದೆ ಯಾರಿದ್ದಾರೆ, ಅಭಿಜಿತ್ ದೀಪ್ಗೆ ಹಿಂದೆ ಯಾರಿದ್ದಾರೆ, ಇವರದು ಹಿಂದೆ ಎಂತಹ ದೊಡ್ಡ ಸಿಸ್ಟಮ್ ಇದೆ ಅಂತ ಅರ್ಥ ಮಾಡ್ಕೊಳ್ಳದೆ, ಏನೂ ಗೊತ್ತಿಲ್ಲದ ಅಯ್ಯೋ ಪಾಪ ಇವರೇನೋ ಮಾಡಿಬಿಡ್ತಾರೆ, ಏನೋ ಚೇಂಜಸ್ ತಂದು ಬಿಡ್ತಾರೆ, ನಮಗೆಲ್ಲ ಒಳ್ಳೇದು ಮಾಡಿಬಿಡ್ತಾರೆ ಅಂತ ತಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಒಂದಷ್ಟು ಮಂದಿ ಈ US ಬೇಸ್ಡ್ ಏಜೆನ್ಸಿ ಹಾಗೆ ಪೊಲಿಟಿಕಲ್ ಎಕೋಸಿಸ್ಟಮ್ಗೆ ಬಹಳ ಈಸಿಯಾಗಿ ಕೊಡ್ತಾ ಇದ್ದಾರೆ. ವೆರಿ ಡೇಂಜರಸ್ ಇದು. ಇದನ್ನು ಮುಂದೆ ಅವರು ಹೆಂಗೆ ಬೇಕಾದರೂ ಬಳಸ್ಕೊಳ್ಬಹುದು. ಮತ್ತೊಂದು ಕಡೆ ಬೆಂಗಳೂರಲ್ಲೂ ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿ ಕಡೆಯಿಂದ ಅದೇನೋ ಪ್ರತಿಭಟನೆನೋ ಏನೋ ಒಂದು ಸಭೆ ಥರ ಏನೋ ಮಾಡೋದಕ್ಕೆ ಹೋಗಿದ್ರು. ಬಟ್ ಪೊಲೀಸರ ಅವಕಾಶವನ್ನು ಕೊಡಲಿಲ್ಲ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಭಿಜಿತ್ ದೀಪ್ಗೆ ನಾನು ಯಾವುದೇ ಪ್ರೊಟೆಸ್ಟಿಗೆ ಕರೆಯನ್ನು ಕೊಟ್ಟಿಲ್ಲ ಹಾಗೀಗೆ ಅಂತ ಏನೋ ಹೇಳ್ತಾ ಇದ್ದಾರೆ. ಬಟ್ ಸಮ್ಹೌ ಅವ್ರದ್ದು ಏನೋ ಪ್ಲಾನ್ ನಡೀತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಉದ್ದೇಶ ಏನು ಹೇಳ್ಕೊಂಡು ಬಂದ್ರು? ಬದಲಾವಣೆಯನ್ನು ತರ್ತೀವಿ ಅಂತ, ಜನಜಿಗಳದಕ್ಕೆ ಕೈಯನ್ನು ಜೋಡಿಸಬೇಕು ಅಂತ. ಮಾಡ್ತಾ ಇರೋದೇನು? ಬಿಜೆಪಿ, ಮೋದಿ ಬಿಜೆಪಿ. ಯಾಕೆ? ಅಂಡ್ ನೀವು ಅಮೆರಿಕದಲ್ಲಿ ಕೂತು ನಮ್ಮ ಭಾರತದಲ್ಲಿ ಏನ್ರಿ ನೀವು ಚೇಂಜಸ್ ಅನ್ನ ತರೋದು? ಇದನ್ನ ನಮ್ಮ ದೇಶದ ಜನಜಿಗಳು ಪ್ರಶ್ನೆ ಮಾಡಬೇಕಾಗಿದೆ. ಬಹಳ ಎಚ್ಚರವಾಗಿರಿ ಇವರಿಂದಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.